ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಲಾನುಭವಿಗಳ ಅನಿಸಿಕೆಯನ್ನು ಆಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಎಂಬ ದೃಷ್ಟಿಯಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮವು ಡಿಸೆಂಬರ್ 24ರಂದು ಪ್ರಾರಂಭವಾಗಿದ್ದು, ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕೇಂದ್ರ ಸರ್ಕಾರವು ನಿರ್ಧರಿಸಿರುತ್ತದೆ. ಇದರಲ್ಲಿ ವಿಶೇಷವಾಗಿ ಮೂಲಸೌಕರ್ಯ, ಕೃಷಿ, ಬ್ಯಾಂಕ್ ಸೌಲಭ್ಯ, ಶಿಕ್ಷಣ, ಆರೋಗ್ಯ, ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಹಾಗೂ ಸರ್ಕಾರ ಹಾಗೂ ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡಬೇಕು ಎಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿದ್ದು, ಈ ಯಾತ್ರೆಯು ಹಾವೇರಿ, ದಾವಣಗೆರೆ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನಲ್ಲಿ ಜನವರಿ 25ರವರೆಗೆ ಜಿಲ್ಲೆಯ ಗ್ರಾಮಗಳಿಗೂ ಸಂಚಾರವನ್ನು ಮಾಡುತ್ತಿದ್ದು, ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ಗಣೇಶನ ಸ್ತುತಿ ಹಾಡುವುದರೊಂದಿಗೆ ಆರಂಭಿಸಲಾಗುತ್ತದೆ. ಪ್ರತಿ ಕಾರ್ಯಕ್ರಮದ ಆರಂಭದಲ್ಲಿ ಪ್ರತಿಜ್ಞಾ ವಿಧಿಯನ್ನ ಸಾರ್ವಜನಿಕರಿಗೆ ಬೋಧಿಸಲಾಗುತ್ತದೆ. ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ. 2047ರ ವೇಳೆಗೆ ವಸಾಹತು ಮನಸ್ಥಿತಿಯ ಎಲ್ಲಾ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ. ಏಕತೆಯನ್ನು ಬಲವರ್ಧನೆಗೊಳಿಸುತ್ತೇವೆ ಹಾಗೂ ದೇಶವನ್ನು ರಕ್ಷಿಸುವವರನ್ನ ಗೌರವಿಸುತ್ತೇವೆ. ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಂಡ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ಕಾಮಿಡಿ ಕಿಲಾಡಿ ಸದಾನಂದ. ನಮ್ಮ ಭಾರತ ಸರ್ಕಾರದ ಭಾರತ ವಿಕಸಿತ ಸಂಕಲ್ಪ ಯಾತ್ರೆ ಹಲವಾರು ಯೋಜನೆಗಳನ್ನ ಹೊತ್ತು ಇವತ್ತು ಕರ್ನಾಟಕದ ಎಲ್ಲ ರಾಜ್ಯಗಳಲ್ಲಿ ಸಂಚರಿಸ್ತಾ ಇದೆ. ಈಗ ನಮ್ಮ ಏಲಕ್ಕಿ ನಾಡು ಹಾವೇರಿಗೆ ಬಂದಿದೆ. ಅದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕು. ಯಾಕಂತಂದ್ರೆ ನಮ್ಮ ಭಾರತ ಸರ್ಕಾರದ ಯಾವ್ಯಾವ ಯೋಜನೆಗಳನ್ನ ನಮ್ಮ ಘನ ಸರ್ಕಾರ ಭಾರತ ಸರ್ಕಾರ ಕೊಡ್ತಾ ಇದೆ ಅಂತಕ್ಕಂಥ ಮಾಹಿತಿ, ಎಲ್ಲ ಯೋಜನೆಗಳು ಬೇಟಿ ಬಚಾವ್ ಬೇಟಿ ಪಡಾವ್ ಆಗಿರ್ಬೋದು, ಸಾಕಷ್ಟು ಯೋಜನೆಗಳ ಮಾಹಿತಿಯನ್ನ ಹೊತ್ತು ನಿಮ್ಮ ಹಳ್ಳಿಗಳಲ್ಲಿ ರಥ ಬರ್ತಾ ಇದೆ. ಅದರ ಸದುಪಯೋಗವನ್ನ ನೀವೆಲ್ಲರೂ ಪಡೆದುಕೊಳ್ಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೇನೆ. ನಮಸ್ತೆ. ಮಾಲಿಂಗಪ್ಪ ಹೊಸ್ಮನೆ ಅಂತೇಳಿ ನಾವು ಪೆಂಡಲ್ ಸೇವೆ ಮಾಡ್ಕೊಂತ ಬಂದಿದ್ವಿ. ಆನಂತರ ಈ PMEPದಿಂದ ಒಂದು 5 ಲಕ್ಷ ರೂಪಾಯಿ ಅಮೌಂಟ್ ನಮಗೆ ಬ್ಯಾಂಕ್ನವ್ರು ಕೊಟ್ಟರು. ಅದರಿಂದ ನಮಗೆ ಎಲ್ಲ ಬಂಡವಾಳ ಹಾಕಲಿಕ್ಕೆ ಭಾಳ ಅನುಕೂಲ ಆಯಿತು. ಅದರಿಂದ ನಾವೆಲ್ಲ ಡಿಜೆ ಎಲ್ಲ ಮಾಡ್ಕೊಂಡಿದ್ದೀವಿ. ಅದ್ರ ಸಬ್ಸಿಡಿ ಎಲ್ಲ ಬಂದಿದೆ ಗೌರ್ಮೆಂಟ್ಗೆ. ಥ್ಯಾಂಕ್ ಯು. ನಾನು ನೂರು ಸಾವಿರ ಹೆಂಡತಿ. ನಾನು ಹಾಲಗಿ ಗ್ರಾಮದಲ್ಲಿ ವಾಸವಾಗಿರುತ್ತದೆ. ನಾನು ಈ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆಯನ್ನು ಪ್ರಭು ಡೋಲೆ ಅವರು ಹೇಳಿ ಮಾಡಿಸಿದ್ದಕ್ಕೆ ನನಗೆ 2 ಲಕ್ಷ ರೂಪಾಯಿ ಪರಿಹಾರ ಬಂದಿರುತ್ತದೆ. ಅದನ್ನು ನನ್ನ ಮಗಳ ಮದುವೆಗೆ ಉಪಯೋಗ ಮಾಡಿಕೊಂಡಿದ್ದೇನೆ. ಇದು ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಭಾರಿ ಚಲೋ ಐತಿ. ಇದನ್ನು ಮಾಡಿಸ್ರಿ. ದಯಾನಂದ ಬಸಪ್ಪ ಶೆಟ್ಟಿ, ಸಾಕಿನ ಹೊಸಲಿಕ್ಕಿ, ಜಿಲ್ಲಾ ಹಾವೇರಿ. ನಾನು ಪ್ರಧಾನಮಂತ್ರಿ ಯೋಜನೆಯೊಳಗೆ 5 ಲಕ್ಷ ರೂಪಾಯಿ ಸಬ್ಸಿಡಿ ಸಲುವಾಗಿ ಲೋನ್ ತೊಗೊಂಡಿದ್ದೇನೆ. ನಮಗೆ ಅದರಿಂದ ಯಾವುದೇ ಸಮಸ್ಯೆ ಇಲ್ಲ, ಏನು ಕೇಳಿಲ್ಲ, ಅನುಕೂಲಕ್ಕೆ ಮಾಡಿಕೊಟ್ಟಾರೆ. ಸಬ್ಸಿಡಿ ಅರ್ಜಿ ಮಾಡಲಿಕ್ಕೆ
ಸಬ್ಸಿಡಿ ಜಮಾ ಆಗಿದೆ. ನಮಗೆ ಯಾವ ಥರದಿಂದ ತೊಂದರೆ ಇಲ್ಲ, ಒಳ್ಳೆಯದಾಗಿ ನಡೆಯುತ್ತೆ. ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳು ಅರ್ಪಿಸುತ್ತೇನೆ. ನನ್ನ ಹೆಸರು ರಾಘವೇಂದ್ರ ಶರಣಪ್ಪ ಹಡಪದ್ ಅಂತ ಹೇಳಿ. ನಮ್ಮ ತಂದೆಯವರು ಕೋವಿಡ್ ಒಳಗಡೆ ತೀರ್ಕೊಂಡ್ರು. ಅವರು ಜೀವನ್ ಜ್ಯೋತಿ ಯೋಜನೆಯನ್ನ ಮಾಡಿಸಿದ್ರು. ಅವರು ತೀರ್ಕೊಂಡ ಮೇಲೆ ಬ್ಯಾಂಕಿನ ಲಿಂಗರಾಜ್ ಅವರು ಮತ್ತೆ ಪ್ರಭುಮ್ ಅವರು ಸಹಕರಿಸಿ 2 ಲಕ್ಷ ರೂಪಾಯಿಯನ್ನ ನಮಗೆ ಧನ ಸಹಾಯವನ್ನಾಗಿ ಮಾಡಿದ್ರು. ನರೇಂದ್ರ ಮೋದಿ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಈ ಯೋಜನೆಯನ್ನ ಸದುಪಯೋಗ ಪಡಿಕೊಳ್ಳಲು ತಮ್ಮಲ್ಲಿ ಕಳಕಳಿ ವಿನಂತಿ. ನಾನು ಬಸವರಾಜ ಅಂಗಡಿ ಹಾಲಿನಿಂದ ನಮ್ಮ ಕುಟುಂಬ ತೆಕ್ಕೊಂಡು 2 ವರ್ಷ ಆಯಿತು. ಈಗ ಮೋದಿಯವರ ಇನ್ಶೂರೆನ್ಸಿಂದ ನಮ್ಮ ಪ್ರಭು ಡೋಲಿಯವರ ಒಂದು KVC ಎಫೋರ್ಟ್ ಬ್ಯಾಂಕಿನಿಂದ ನಮಗೆ ಸಹಾಯ ಮಾಡಿ 2 ಲಕ್ಷ ರೂಪಾಯಿ ನಮಗೆ ರೈತರಿಗೆ ಅನುಕೂಲ ಆಯಿತು ಅಂತ ಹೇಳಿ ನಾನು ಧನ್ಯವಾದಗಳಿಗೆ ಮೋದಿಯವರಿಗೆ ಎಲ್ಲರಿಗೂ ಗ್ರಾಮದ ಸರ್ವ ಸದಸ್ಯರು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ಮೊದಲನೇ ನಮಸ್ಕಾರ ತಿಳಿಸಿ, ಶ್ರೀಯುತ ಭಾರತ ಸರ್ಕಾರದ ಶ್ರೀಯುತ ನರೇಂದ್ರ ಮೋದಿ ಅವರ ಒಂದು ಕನಸಿನ ಭಾರತದ ಸಹಯೋಗದಲ್ಲಿ ನಡೆಸುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷಯ ಏನಂದರೆ, ನಾವು ಈಗಾಗಲೇ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಫಲಾನುಭವಿಯನ್ನು ನಾವು ಕೂಡ ಅದರಲ್ಲಿ ಒಳಗೊಂಡಿರ್ತೇವೆ. ಆ ಕಿಸಾನ್ ಸಮ್ಮಾನ ಹಣವು ಈಗಾಗಲೇ ನಮಗೂ ಕೂಡ ಬರ್ತಾ ಇರುತ್ತೆ. ವರ್ಷಕ್ಕೆ 6,000 ರೂಪಾಯಿನ ನಾವು ತೆಗೆದುಕೊಂಡಿರ್ತೇವೆ. ಮುಂದಿನ ತೆಗೆದುಕೊಳ್ಳುವ ಒಂದು ವಿಶ್ವಾಸವಿದೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಆ ಒಂದು ಕಿಸಾನ್ ಸಮ್ಮಾನ ಯೋಜನೆಯ ಪಡೆದುಕೊಂಡು. ನನ್ನ ಹೆಸರು ಶಂಭುಲಿಂಗ ಕಾಶಿ, ಗೋಲ್ಗುಂದಿ ಗ್ರಾಮ, ನವಡಿ ಗ್ರಾಮ ಪಂಚಾಯತಿ. ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರಧಾನಮಂತ್ರಿಯವರ ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ನಾನು KVC ಬ್ಯಾಂಕ್ ಬೆಳಗಿಂದ ಸಹಾಯಧನವನ್ನು ಲೋನನ್ನು ಪಡೆದುಕೊಂಡಿದ್ದೇನೆ. ಇದರ 5 ಲಕ್ಷ ಮೊತ್ತದ ಲೋನನ್ನು ಪಡೆದುಕೊಂಡಿದ್ದು, ಇದರಲ್ಲಿ 1,83,000 ಸಬ್ಸಿಡಿ ಪ್ರೋತ್ಸಾಹಧನ ಜಮಾ ಬರುತ್ತದೆ. ಪ್ರತಿ ತಿಂಗಳು 11,000ರಿಂದ 12,000 ಕಂತು ಕಟ್ಟಲು ಬರುತ್ತದೆ. ಈ ಯೋಜನೆಯನ್ನು ಈ ಥರ PMEGSದಲ್ಲಿ ಹಲವಾರು ಯೋಜನೆಗಳಿದ್ದು, ಗ್ರಾಮಸ್ಥರು ಯುವಕರು ಇದರ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳಲು ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ ಎಲ್ಲರಿಗೂ. ರಾಜೇಶ ಬಾಬು ಸಾಹೇಬ್ ನವಾಬ್ ನಾನು. ನಮ್ಮ ತಂದೆಯವರು ಕಬ್ಬಿನ ಹೊಲದಲ್ಲಿ ಸುಟ್ಟು ಬಂದು ಸತ್ತಿದ್ದಕ್ಕೆ ಮೋದಿಯವರು 12 ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ರು. ಆ ಇನ್ಶೂರೆನ್ಸಿಂದ 4 ಲಕ್ಷ ರೂಪಾಯಿ ನಮಗೆ ಬಂದಿದೆ. ಅದರಿಂದ ನಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಿದೆ. ಎಲ್ಲರೂ ಮಾಡಿಸಿ ಅನುದಾನವನ್ನು ತೆಗೆದುಕೊಳ್ಳಿ ಅಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. ನನ್ನ ಹೆಸರು ಬಸವರಾಜ ಚನ್ನಪ್ಪ ಬೊಮ್ಮನಿ ಅಂತ ನಿವಾಸಿಯಾಗಿದ್ದು, ಎಲ್ಲರಿಗೆ ನಮಸ್ಕಾರಗಳು. ಅಂದ್ರೆ ಈಗ ಈ ಪ್ರಧಾನಮಂತ್ರಿ ಇದು ಒಂದು ಸ್ಕೀಮ್ ಇರ್ತಿರೋದು, ಅದು ವರ್ಷಕ್ಕೆ 336 ರೂಪಾಯಿ ತುಂಬೈತಿರೋದು. ಅದನ್ನ ನಾವು ಒಂದು 2 ಕಾಲ ತುಂಬಿದ್ವಿ ರೀ. ಅಕಸ್ಮಾತಾಗಿ ನಮ್ಮ ಹೆಣ್ಮಗ ತೀರ್ಕೊಂಡ್ರಿ. ಅದು ಏನದ ಅಂದ್ರೆ 2 ಲಕ್ಷ ರೂಪಾಯಿ ನೀವು ನೆಟ್ ಅಮೌಂಟ ಬಂತ್ರಿ. ಅದರಿಂದ ಎಲ್ಲರಿಗೆ ಅನುಕೂಲ ಐತಿ. ಆ ಸ್ಕೀಮ್ ಮಾಡಿಸಿ ಭಾಳ ಒಳ್ಳೇದ್ರಿ. ನೀವು ಏನು ಸಾಯ್ಬೇಕಂತ ಏನು ಮಾಡ್ಸೋದಿಲ್ಲ. ಅದು ಅಕಸ್ಮಾತ್ ಮರಣ ಬಂದ್ರೆ ಮತ್ತೆ ಏನು ಮಾಡೋಕತ್ತೀರಿ, ತಕ್ಕನೋದ್ರಿ. ಈಗ 70 ರೂಪಾಯಿ ಮುಗಿದು ಹೋಗ್ತೀರಿ. ಏನು ಮಾಡ್ಸೋಂಗಿದ್ರ ಅದಕ್ಕೆಲ್ಲ ಮಾಡಿಸ್ಬೇಕ್ರಿ. ಅದನ್ನ ಅನುಕೂಲ ಐತಿ. ಅದೇ 2 ಲಕ್ಷ ರೂಪಾಯಿ ಎದಕ್ಕೆ ಹಾಕೈತಿ ಅದು. ಹಿಂಗಾಗಿ ಮಾಡ್ತೀನಿ, ನೀವು ಒಳ್ಳೇದಾಗೈತಿ. ಇಷ್ಟೇ ನನ್ನ ಮಾತು. ಸಪ್ಪ ಸಾಗರ ಮರಳ ಗ್ರಾಮವಾಸಿ. 2022ನೇ PM ಕಿಸಾನ್ ಯೋಜನೆ ಅಡಿಯಲ್ಲಿ ನನಗೆ 4 ತಿಂಗಳಿಗೊಮ್ಮೆ ನಮ್ಮ ನೇರವಾಗಿ ಅಕೌಂಟಿಗೆ 2,000 ರೂಪಾಯಿ ಜಮಾ ಆಗಿರುತ್ತದೆ. ಅದನ್ನು ಕೃಷಿ ಬೈಕಿಗೆ ಬಳಸಿರುತ್ತೇನೆ. ಮೋದಿಜಿಯವರಿಗೆ ಧನ್ಯವಾದಗಳು. ನನ್ನ ಹೆಸರು ರೇಖಾ ಶಿವರೆಡ್ಡಿ ಬಂಟಾರ್ ಅಂತೇಳಿ, ಮರೋ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮಗೆ ಮೋದಿಜಿಯವರು 4 ತಿಂಗಳಿಗೆ ಒಂದ್ಸಾರಿ 2,000 ರೂಪಾಯಿನ ದೊರಕಿಸ್ತಾ ಇದ್ದಾರೆ. ಅದರಿಂದ ನಮಗೆ ಉಪಯೋಗ ಆಗಿದೆ. ಹಂತವಾಗಿ ಯಾವಾಗಾದ್ರೂ ನಾವು ಗೊಬ್ಬರ ಬೀಜ ತೊಗೊಳ್ಬೇಕಂದ್ರೆ ಅನುಕೂಲ ಆಗೈತಿ. ಅವ್ರು ಮಾಡೋದು ಒಂದು ಸಹಾಯದಿಂದ ಎಷ್ಟೋ ಅನುಕೂಲ ಆಗಿದೆ ರೀ ನಮ್ಗೆ. ಒಂದೊಂದು ಸಾರಿ 1 ರೂಪಾಯಿಗೂ ಇದು ಇರೋದಿಲ್ಲ. ಅಂಥದ್ರಲ್ಲಿ ಅವರು 4 ತಿಂಗಳಿಗೆ ಒಂದ್ಸಾರಿ 2,000 ರೂಪಾಯಿ ನಮಗೆ ನೀಡ್ತಾ ಇದ್ದಾರೆ. ಅವರಿಗೆ ಮೋದಿಜಿಯವರಿಗೆ 1-2 ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಕನಕದಾಸ್ ಜಂಗಳಿ ಅಂತೇಳಿ, ತಾಲೂಕು ಹಾವೇರಿ, ಜಿಲ್ಲಾ ಹಾವೇರಿ, ತೃತೀಯರು. ಆಮೇಲೆ 4 ಲಕ್ಷ ರೂಪಾಯಿ ಬೆಳೆ ಸಾಲ ತೊಗೊಂಡವಿ. ಅದರಿಂದ ಸೆಂಟ್ರಲ್ ಗೌರ್ಮೆಂಟಿಂದ 3% ಬಡ್ಡಿ ಲಾಭ ಆಗುತ್ತೆ. ಹೀಗಾಗಿ ಮೋದಿಯವ್ರಿಗೆ ವಿಶೇಷ ಧನ್ಯವಾದಗಳು. ಒಂದು ಭೂಮಿರಾಪುರದಲ್ಲಿ ನಮ್ಮ ಹೆಸರಿಗೆ KC ಕುಲಕರ್ಣಿ ಅಂತೇಳಿ. ನಮ್ಗೆ
ಪ್ರಧಾನಮಂತ್ರಿ PM ಕಿಸಾನ್ ಯೋಜನೆಯ ವರ್ಷಕ್ಕೆ 6,000 ರೂಪಾಯಿ ಬರ್ತದೆ. ಅದರಿಂದ ನಮಗೆ ಬೀಜ ಗೊಬ್ಬರ ಇದೆಲ್ಲ ಭಾಳ ಅನುಕೂಲ ಆಗಿರ್ತದೆ. ಇನ್ನೂ ಇದಕ್ಕೆ ನಾವು ಸಪೋರ್ಟ್ ಕೇಂದ್ರ ಸರ್ಕಾರಕ್ಕೆ ಮೋದಿಯವ್ರಿಗೆ ಧನ್ಯವಾದಗಳು. ನನ್ನ ಹೆಸರು ಮಾಲ್ತೇಶ್ವರ ಬಬ್ಬಗೌಡ ಪಾಟೀಲ್ ರೀ, ಗ್ರಾಮ ಪಂಚಾಯತ್ ಸದಸ್ಯರು ಕಳ್ಯಾಳ. ರೈತರಿಗಾಗಿ ಕೇಂದ್ರ ಸರ್ಕಾರವು ಹಲವಾರು ಯೋಜನೆಗಳನ್ನು ಕೊಟ್ಟಿದೆ. ಅದರಲ್ಲಿ PM ಕಿಸಾನ್ ಯೋಜನೆ ಒಂದು. PM ಕಿಸಾನ್ ಯೋಜನೆಯು ಸರ್ಕಾರವು ಕೇಂದ್ರ ಸರ್ಕಾರವು ಪ್ರತಿ ವರ್ಷ 6,000 ರೂಪಾಯಿಗಳನ್ನು ಅಕೌಂಟಿಗೆ ನೇರವಾಗಿ ಹಾಕೋದ್ರಿಂದ ರೈತರಿಗೆ ಬಹಳ ಅನುಕೂಲಕರ. ರೈತರು ಅದರಿಂದ ಬೀಜ ಗೊಬ್ಬರ ಹಾಗೂ ತಮ್ಮ ಕುಟುಂಬದ ಎಲ್ಲ ಕೆಲಸಗಳನ್ನು ನಿರ್ವಹಣೆ ಮಾಡಲು ಅನುಕೂಲವಾಗಿದೆ. ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗಳನ್ನು ಮಾಡುವುದರಿಂದ ರೈತರಿಗೆ ಅನುಕೂಲವಾಗಿದೆ. ಆದ್ದರಿಂದ ನಾವು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನಗಂಡು ನರೇಂದ್ರ ಮೋದಿಯವರಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕೇಳುಗರೆ, ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ದೂಗೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಸಂಸದರಾದಂತಹ BY ರಾಘವೇಂದ್ರರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಪ್ರತಿಜ್ಞಾ ವಿಧಿಯನ್ನ ಸಾರ್ವಜನಿಕರಿಗೆ ಬೋಧಿಸಲಾಯಿತು. ನಮ್ಮ ಸಂಕಲ್ಪ ವಿಕಸಿತ ಭಾರತ. ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ. 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ. ವಸಾಹತು ಮನಸ್ಥಿತಿಯ ಎಲ್ಲಾ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ. ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ. ಏಕತೆಯನ್ನು ಬಲವರ್ಧಿಸಿಕೊಳ್ಳುತ್ತೇವೆ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ. ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ. ಇದಾದ ಬಳಿಕ ಮಾತನಾಡಿದ ಸಂಸದರಾದ BY ರಾಘವೇಂದ್ರರವರು, ದೂಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮಧ್ಯಾಹ್ನ ಸಂದರ್ಭದಲ್ಲೂ ಬಂದಾಗ ಕೂಡ ತುಂಬಾ ಅಭಿಮಾನದಿಂದ ಇಷ್ಟು ವರ್ಷದಲ್ಲಿ ತಾವೆಲ್ಲರೂ ಕೂಡ ಶ್ರದ್ಧೆಯ ತಾಯಿಂದಿರು ಅಣ್ಣ ತಮ್ಮದಿರು ತಾವೆಲ್ಲರೂ ಕೂಡ ಸೇರಿ ಸ್ವಾಗತವನ್ನು ಮಾಡಿದಿರಿ. ತಮಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನ ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ನಮ್ಮ ಮ್ಯಾನೇಜರ್ ಅವರು ಈ ಕಾರ್ಯಕ್ರಮದ ಉದ್ದೇಶವನ್ನ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳಿದ್ರು. ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇದರ ಮೂಲ ಉದ್ದೇಶ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಯಿತು. 2047ನೇ ಇಸ್ವಿಗೆ 100 ವರ್ಷಗಳು ತುಂಬುತ್ತಿರುವಂತಹ ಅಮೃತಗಳಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶವನ್ನ ಅಭಿವೃದ್ಧಿ ಹೊಂದುತ್ತಿರುವಂತ ಪಟ್ಟಿಯಿಂದ ಅಭಿವೃದ್ಧಿ ಹೊಂದಿರುವಂತಹ ದೇಶ, ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ. ಈ ಸಂಕಲ್ಪ ಎಲ್ಲೋ ಡೆಲ್ಲಿ ಅಭಿವೃದ್ಧಿ ಆದ್ರೆ ಆಗಲ್ಲ, ಬೆಂಗಳೂರು ಅಭಿವೃದ್ಧಿ ಆದ್ರೆ ಆಗಲ್ಲ, ಶಿವಮೊಗ್ಗ ಅಭಿವೃದ್ಧಿ ಆದ್ರೆ ಆಗಲ್ಲ, ನಮ್ಮ ದೂಗೂರು ಪಂಚಾಯತಿ ಅಭಿವೃದ್ಧಿ ಆಗ್ಬೇಕು. ದೂಗೂರಿನ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂತ ಗ್ರಾಮಗಳು ಅಭಿವೃದ್ಧಿ ಆದಾಗ ಇಲ್ಲಿ ವಾಸ ಮಾಡ್ತಿರುವಂತ ಜನ, ನೀವು ಆರ್ಥಿಕವಾಗಿ ಶಕ್ತಿವಂತರಾದಾಗ ಮಾತ್ರ ಈ ವಿಕಸಿತ ಭಾರತದ ಸಂಕಲ್ಪ ಯಾತ್ರೆಯ ಮಾಡಿದ್ದು ಕೂಡ ಸಾರ್ಥಕ ಆಗುತ್ತೆ ಅಂತೇಳಿ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಲೀಡ್ ಬ್ಯಾಂಕ್ ಇರ್ಬೋದು, ಇತರ ಅಧಿಕಾರಿಗಳು ಇರ್ಬೋದು, ಕೇಂದ್ರದ ಯೋಜನೆಗಳನ್ನ ಸುಮಾರು 75 ಯೋಜನೆಗಳನ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್, ರೈಲು, ವಿಮಾನ, ರಸ್ತೆ, ಹಡಗು ಇವೆಲ್ಲದೂ ಕೂಡ ಬಿಟ್ಟು ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಕಾರ್ಯಕ್ರಮಗಳ ಯೋಜನೆ ಪಟ್ಟಿನೇ ಸುಮಾರು 75 ಕಾರ್ಯಕ್ರಮಗಳಿದೆ. ಅದು ಕೆಲವು ಬ್ಯಾಂಕ್ ಮುಖಾಂತರ ಸಾಲ ವಗೈರೆ ಯೋಜನೆಗಳಿರ್ಬೋದು, ಅದೇ ರೀತಿ ನಮ್ಮ NRIG ಅಂತ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ನಮ್ಮ ಜನರಿಗಿಂತ ಬರಗಾಲದ ಸಂದರ್ಭದಲ್ಲೂ ಕೂಡ ಪಾಪ ಬೇರೆ ಊರಿಗೆ ಕೂಲಿ ಹೋಗುವಂತ ಸಂದರ್ಭ ಬರುವಂತ ಒಂದು ಬರಗಾಲದ ಒಂದು ಮುನ್ಸೂಚನೆ ನಮಗೆ ಕಾಣ್ತಿರುತ್ತೆ. ಈ ಸಂದರ್ಭದಲ್ಲಿ NRIG ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಅದನ್ನು ಉಪಯೋಗಿಸಿಕೊಂಡು ನಿಮ್ಮ ಒಂದು ದಿನದ ಒಂದು ಜೀವನಕ್ಕೆ ಅನುಕೂಲ ಆಗಬೇಕು.
ಮತ್ತೆ ಪಂಚಾಯತಿ ಮುಖಾಂತರ ಅನೇಕ ಯೋಜನೆಗಳು, ಅದು ಪರಿಜಾತಿ ಪರಿಶಿಷ್ಟ ಪಂಗಡದ ಕಾರ್ಯಕ್ರಮಗಳಿರ್ಬೋದು, ಇತರೆ ವೈಯಕ್ತಿಕ ಫಲವನ್ನ ಕೊಡುವಂತ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲದೂ ಕೂಡ ಸರಿಯಾದ ರೀತಿಯಲ್ಲಿ ನಿಮಗೆಲ್ಲರೂ ಕೂಡ ತಲುಪಬೇಕು. ಮತ್ತೆ ಕೇಂದ್ರದ ಯೋಜನೆಗಳು ತಾಯಿ, ಆ ಯೋಜನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಇನ್ನೂ ಯಾರಿಗೆ ತಲುಪಿಲ್ಲ ಅದು ತಲುಪಿಸ್ಬೇಕು ಅಂತೇಳಿ ಈಗಾಗಲೇ ನಮ್ಮ ಬ್ಯಾಂಕಿನ ಅಧಿಕಾರಿಗಳು ಏನೇನು ಯೋಜನೆಗಳು ಸಿಗುತ್ತೆ ಅನ್ನೋದು ಈಗಾಗಲೇ ತಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಕಣ್ಮುಂದೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಒಂದು ಸ್ಟಾಲ್ ಇಲ್ಲಿದೆ. ಉಜ್ವಲ ಯೋಜನೆ ಏನು? ಒಂದ್ ಕಾಲದಲ್ಲಿ ಶ್ರೀಮಂತರಿಗೆ ಮಾತ್ರ ಗ್ಯಾಸ್ ಸಿಲಿಂಡರು, ಗ್ರಾಮೀಣ ಪರಿಸ್ಥಿತಿಯಂತ ಮನೆಗಳಲ್ಲಿ ಆ ಒಲೆ ಮಾಡಿ ಕಟ್ಕೆ ತಂದು ಅಡಿಗೆ ಮಾಡಿ ಅದು ಬಡವರಿಗೆ ಒಂದು, ಶ್ರೀಮಂತರಿಗೆ ಗ್ಯಾಸ್ ಕನೆಕ್ಷನ್ ಅಂತ ಇತ್ತು. ಆದ್ರೆ ಇವತ್ತು ನಮ್ಮ ಗ್ರಾಮಾಂತರದಲ್ಲೂ ಕೂಡ ಪ್ರತಿಯೊಬ್ಬ ಮನೆಗೂ ಕೂಡ ಗ್ಯಾಸ್ ಸಿಲಿಂಡರ್ ತಲುಪಬೇಕು. ಅಲ್ಲಿ ಕಾಡಿಂದ ಕಟ್ಕೆ ತಂದು ಅಡಿಗೆ ಮಾಡಿ ಊದ್ಗೊಳಗೆ ತಗೊಂಡು ಊದಿ ಹೊಗೆ ಕುಡಿದು ಅಸ್ತಮರ್ಗೂ ತುತ್ತಾಗಬಾರ್ದು, ಕ್ಯಾನ್ಸರ್ ತುತ್ತಾಗಬಾರ್ದು. ನಮ್ಮ ತಾಯಿಂದರು ಗಂಡು ಮಕ್ಕಳು ಬೀಡಿ ಸಿಗರೇಟ್ ಸೇರಿ ಆರೋಗ್ಯ ಹಾಳು ಮಾಡ್ಕೊಂತಾರೆ. ನಮ್ಮ ತಾಯಿ ನಮ್ಮ ಮನೆ ಯಜಮಾನಿಗೆ ಅಡಿಗೆ ಮಾಡಿ ಆರೋಗ್ಯನ ಹಾಳು ಮಾಡ್ಕೊಂತ ಇದ್ದಾಳೆ. ಹಾಗಾಗ್ಬಾರ್ದು ಅಂತೇಳಿ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಅವರು ನಮ್ಮ ದೇಶದ 10 ಕೋಟಿ ಕುಟುಂಬಗಳಿಗೆ ಈ ಒಂದು ಗ್ಯಾಸ್ ಕನೆಕ್ಷನ್ ಅನ್ನ ಕೊಡುವಂತ ಕೆಲಸವನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರು ಮಾಡಿದ್ರು. ವಿಶ್ವಕರ್ಮ ಯೋಜನೆ ಅಂತ ಒಂದು ಕಾರ್ಯಕ್ರಮ ಬಂದಿದೆ. PDO ಅವರೇ, ಎಷ್ಟಾಗಿದೆ ಇಲ್ಲಿ ಮೆಂಬರ್ಶಿಪ್? 110. ವೆರಿ ಗುಡ್, ಚೆನ್ನಾಗಿ ಮಾಡಿದ್ದಾರೆ. ವಿಶ್ವಕರ್ಮ ಅಂತ ಒಂದು ಯೋಜನೆ ಬಂದಿದೆ ತಾಯಿ. ನೀವು ಇಲ್ಲಿದ್ದು ಎಲ್ಲರೂ ಅರ್ಜಿ ಹಾಕ್ಬೋದು. 1 ಲಕ್ಷ ರೂಪಾಯಿ ಕೇವಲ 5% ಬಡ್ಡಿ ದರದಲ್ಲಿ ಸಾಲ ಕೊಡುವಂತ ಒಂದು ಕಾರ್ಯಕ್ರಮ. ಅರ್ಜಿ ಎಲ್ಲ ಹಾಕ್ಬೋದು, ಗ್ರಾಮವನ್ನಲ್ಲಿ ಹಾಕ್ಬೋದು, ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಹಾಕ್ಬೋದು, ಕರ್ನಾಟಕ ಒನ್ ಅಂತೇಳಿ ಗ್ರಾಮವನ್ನೇ ಅಲ್ಲಿಗೆ ಅರ್ಜಿ ಹಾಕ್ಬೇಕು ತಾಯಿ. ಅರ್ಜಿ ಅಲ್ಲೇ ಸಿಗುತ್ತೆ, ಅಲ್ಲೇ ಆನ್ಲೈನ್ ಅಲ್ಲಿ ಅಲ್ಲಿ ಡೆವಲಪ್ ಆಗುತ್ತೆ. ಅಲ್ಲಿ ನೀವು ತಗೊಂಡು ಮನೆಯಿಂದ ಒಂದು ಪಾಸ್ಬುಕ್ ತಗೊಂಡೋಗ್ಬೇಕು. ರಾಷ್ಟ್ರೀಕೃತ ಬ್ಯಾಂಕ್ ಇದ್ದು, ಯಾವುದೋ ಸೊಸೈಟಿದಲ್ಲ, ರಾಷ್ಟ್ರೀಕೃತ ಬ್ಯಾಂಕ್ ಇದ್ದು ಬ್ಯಾಂಕ್ ಅಕೌಂಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಜನ್ಧನ್ ಇದು ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಹೋದ್ರೆ ಆಯ್ತು. ಕುಟುಂಬಕ್ಕೆ ಒಬ್ಬರಿಗೆ 1 ಲಕ್ಷ ರೂಪಾಯಿ ಕೇವಲ 5% ಬಡ್ಡಿ ದರದಲ್ಲಿ ಸಾಲ. ಅದು ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡಿದ್ರೆ ಮತ್ತೆ 2 ಲಕ್ಷ ಕೊಡ್ತಾರೆ. ಅದೆಲ್ಲ ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡಿದ್ರೆ ಮತ್ತೆ ಮುಂದೆ ನಿಮಗೆ ಎಲ್ಲ ರೀತಿಯಿಂದ ಪ್ರೋತ್ಸಾಹವನ್ನು ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಬುಟ್ಟಿ ಹೆಣಿಯಂತರೂ ಇರ್ಬೋದು, ಹೂ ಮಾಲೆ ಮನೇಲಿ ಕಟ್ತೀವಿ ಅಂತ ನಮ್ಮ ತಾಯಿದ್ರು ಬರ್ಕೊಟ್ರೆ ಸಾಕು ತಾಯಿ, ಅದಕ್ಕೇನು ಸರ್ಟಿಫಿಕೇಟ್ ಏನ್ ಬೇಡ. ನಾವು ಮನೇಲಿ ಹೂ ಕಟ್ತೀವಿ ಅಂತೇಳಿ ಈ ತರ ಸುಮಾರು 20 ರೀತಿಯ ಈ ಕುಲಕಸಬನ್ನ ಮಾಡುವಂತ ಅಕ್ಸಾಲೆಗಳು ಇರ್ಬೋದು, ಮಟ್ಕೆ ಮಾಡುವಂತ ಇರ್ಬೋದು, ಬೆತ್ತದ ಬುಟ್ಟಿ ಹೊಲಿಯಂತ ಇರ್ಬೋದು, ಚಾಪೆ ಹೊಲಿಯಂತ ಇರ್ಬೋದು, ಪಾದರಕ್ಷೆ ತಯಾರು ಮಾಡುವಂತ ಇರ್ಬೋದು, ಬೀಗ ತಯಾರು ಮಾಡುವಂತರು, ಈ ರೀತಿ ಬೇರೆ ಬೇರೆ ಕುಲಕಸಬುಗಳೇನಿದೆ ನೀವು ಎಲ್ಲ ಒಂದ್ರಲ್ಲ ಬಂದೇ ಬರ್ತೀರಿ ನೀವು. ಅದನ್ನ ನೀವು ಇಲ್ಲಿ ನಮ್ಮ PDO ಅವ್ರನ್ನ ಭೇಟಿ ಮಾಡಿ ಇಲ್ಲಿ ಬಂದು ನೀವು ಹಾಕಿದ್ರೆ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಮತ್ತೆ ಆ ಕುಲಕಸಬಿಗೆ ಸಂಬಂಧಪಟ್ಟಂತ ಸಾಮಾನುಗಳು ಏನ್ ಬೇಕು, ಒಂದು 15,000 ರೂಪಾಯಿ ಸಾಮಾನು ಫ್ರೀಯಾಗಿ ಕೊಡ್ತಾರೆ ನಿಮಗೆ, ಫ್ರೀಯಾಗಿ ಕೊಡ್ತಾರೆ ನಿಮಗೆ. ಮತ್ತೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಹೋದ್ರೆ 500 ರೂಪಾಯಿ ಸ್ಟೈಫಂಡ್ ಕೂಡ ಕೊಡ್ತಾರೆ ದಿನಕ್ಕೆ. ಒಂದ್ ದಿನಕ್ಕೆ ಕೂಲಿ ಬಿಟ್ಟು ನೀವೇನು ಹೋಗಿರ್ತೀರಿ 500 ರೂಪಾಯಿ ಸ್ಟೈಫಂಡ್ ಕೂಡ ಕೊಡ್ತಾರೆ. ಅಂದ್ರೆ ಈ ರೀತಿ ನಿಮ್ಗೆ ಜೀವನವನ್ನ ಕಟ್ಟಬೇಕು ಅಂತೇಳಿ ಪುಣ್ಯಾತ್ಮ ಮೋದಿಜಿ ಅವರು ವಿಶ್ವಕರ್ಮ ಯೋಜನೆ ಅಂತೇಳಿ ಇವತ್ತು ಜಾರಿಗೆ ತಂದಿದ್ದಾರೆ. ಇದನ್ನ ಸರಿಯಾದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಉಪಯೋಗಿಸುವಂತ ಮಾಹಿತಿಯನ್ನ ನಿಮಗೆಲ್ಲ ತಿಳಿಸ್ಬೇಕು ಅಂತಾನೆ ಇವತ್ತು ಈ ರೀತಿ ಅನೇಕ ಯೋಜನೆಗಳನ್ನು ತಿಳಿಸ್ಬೇಕು ಅಂತ ನಮ್ಮ ಅಧಿಕಾರಿಗಳು ನಮ್ಮನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಸಂತೋಷ. ಇಲ್ಲಿ ಮನೇಲಿ ಕೂತ್ಕೊಂಡು ಯಾರು ವಿದ್ಯಾವಂತರಿದ್ದಾರೆ ಈ ರೀತಿ ಅಂತ ಒಂದು ಹ್ಯಾಂಡ್ ಬಿಲ್ ಇದೆ, ಇದರಲ್ಲಿ ಎಲ್ಲಾ ರೀತಿಯಂತ ಯೋಜನೆ ಇದೆ ತಾಯಿ. ನಿಮಗೆ ಯಾವ್ದು ತಲುಪುತ್ತೆ, ನಿಮ್ ಕುಟುಂಬಕ್ಕೆ ಯಾವ್ದು ಬಂದಿ, ಇನ್ ಯಾವ್ದು ಬಂದಿಲ್ಲ, ಇದನ್ನ ಪಟ್ಟಿ ಮಾಡ್ಕೊಂಡು ನಿಮ್ಮೆಲ್ಲ ನಿಮ್ ಕುಟುಂಬಕ್ಕೆ ಉಪಯೋಗಿಸ್ಕೊಳ್ಳುವಂತ ಅವಕಾಶಗಳು ನಿಮಗಿದೆ. ಇನ್ನು ಮನೇಲಿ ನಮ್ಮ ಮೊಮ್ಮಗಳಿದ್ದಾಳಪ್ಪ ಅಜ್ಜಿ, ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅವಳಿಗೆ ಯೋಜನೆಯನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ನಿಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಭಾಗ್ಯಲಕ್ಷ್ಮಿ ಅಂತ ಒಂದು ಬಾಂಡ್ ಅನ್ನ ಮಾಡಿಸಿದ್ರು. ಭಾಗ್ಯಲಕ್ಷ್ಮಿ ನಾವು ಬಾಂಡ್ ಮಾಡಿಸಿದ್ವಿ ಅನ್ನೋರ್ ಕೈ ಎತ್ತಿ. ಭಾಗ್ಯಲಕ್ಷ್ಮಿ ಬಾಂಡ್ ನಮ್ಮ ಕುಟುಂಬದಲ್ಲಿ ಮಾಡಿಸಿದಿವಲ್ವಾ? 2007-8 ಯಾರು ಮಾಡಿಸಿದ್ರು ಭಾಗ್ಯಲಕ್ಷ್ಮಿ ಬಾಂಡ್ ಈಗ 18 ವರ್ಷ ತುಂಬುತ್ತಾಯಿ. ಆ ಮಕ್ಕಳ ಹೆಸರಿಗೆ ಇನ್ನು 1.25 ಲಕ್ಷ ಬಡ್ಡಿ ಎಲ್ಲ ಸೇರಿ ಜಮಾ ಆಗ್ತಾ ಹೋಗುತ್ತೆ. ಇನ್ನು ಅದನ್ನು ಕೂಡ ನಾವು ಬರೋದ್ರಲ್ಲಿ ನಿಮ್ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾರೆ ನೋಡಿ. ಅವತ್ತು ಮಾಡಿದಂತ ಒಂದು ಕಾರ್ಯಕ್ರಮ ನಿಮ್ಮ ಯಡಿಯೂರಪ್ಪನವರು. ಈ ರೀತಿ ಸರ್ಕಾರದ ಯೋಜನೆಗಳನ್ನ ಸರಿಯಾಗಿ ತಿಳಿಸ್ಕೊಬೇಕು. ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಬಂದಿದ್ದಾರೆ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ಚೆಕಪ್ ಮಾಡಿಸೋಕ್ಕೂ ಕೂಡ ಇಲ್ಲ ಅವಕಾಶಗಳಿದೆ. ಈ ರೀತಿ ತಾವೆಲ್ಲರೂ ಕೂಡ ಸರ್ಕಾರದ ಉದ್ದೇಶವನ್ನು ತಾವೆಲ್ಲರೂ ಕೂಡ ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತ ವಿನಂತಿಯನ್ನ ಮಾಡ್ಕೊಂತ ನಾ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ತಾಯಿ. ಇವತ್ತು ನಾನು, ನನ್ನ ಹೆಂಡತಿ, ಮಕ್ಕಳು ನಾವೆಲ್ಲ ಗೌರವದಿಂದ ಬದುಕ್ತಾ ಇದೀವಿ ಅಂದ್ರೆ ದೇಶ ಕಾಯುವಂತ ಸೈನಿಕರ ಒಂದು ಪರಿಶ್ರಮದಿಂದ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಇವತ್ತು ದೇಶಕ್ಕೋಸ್ಕರ ಪ್ರಧಾನಮಂತ್ರಿಗಳು ಸ್ವತಃ
ಜನ್ಮ ಕೊಟ್ಟಂತ ತಾಯಿ ತೀರ್ಕೊಂಡಗೂ ಕೂಡ ಒಬ್ಬ ಪ್ರಧಾನ ಮಂತ್ರಿಗಳಾಗಿ ಗುಜರಾತಿಗೆ ಬಂದು 1 ಗಂಟೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಮತ್ತೆ ದೇಶ ಕಟ್ಟಕ್ಕೋಸ್ಕರ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ವಾಪಸ್ ಹೋಗಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ನಮ್ದೇ ಗ್ಯಾರಂಟಿ ಮುಗಿದು ಹೋಗಿತ್ತು, ನಮ್ಮ ಜೀವದ ಗ್ಯಾರಂಟಿನೇ ಮುಗಿದು ಹೋಗಿತ್ತು. ಆ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಅನ್ನ ಕಂಡುಹಿಡಿದು ಇಡೀ ದೇಶದ 140 ಕೋಟಿ ಜನರಿಗೆ 190 ಕೋಟಿ ವ್ಯಾಕ್ಸಿನೇಷನ್ ಅನ್ನ ಕೊಟ್ಟು ಜೀವನ ಉಳಿಸುವಂತ ಕೆಲಸವನ್ನ ಮಾಡಿದ್ದು ಸನ್ಮಾನ್ಯ ಶ್ರೀಯುತ ನರೇಂದ್ರ ಮೋದಿಜಿ ಅವರು. ಅಂತ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ಆರ್ಥಿಕವಾಗಿ ಜರ್ಜರಿತವಾದಂತಹ ಸಂದರ್ಭ. ಎಲ್ಲಿವರೆಗೂ ಶ್ರೀಲಂಕಾ ದೇಶದಲ್ಲಿರುವಂತಹ ಮಂಗಗಳನ್ನ ಚೈನಾಕ್ಕೆ ಎಕ್ಸ್ಪೋರ್ಟ್ ಮಾಡಿ ಸಾಲವನ್ನು ತೀರಿಸಿಕೊಳ್ಳುವಂತ ಕೆಲಸ ಮಾಡಿದ್ರು. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೋಸ್ಕರ ಕೊಲೆ ಆಯಿತು. ಭಿಕ್ಷುಕರನ್ನ ಇವತ್ತು ದುಬೈ ಕಂಟ್ರೀಸ್ಗಳು, ಬೇರೆ ಬೇರೆ ಅರಬ್ ಕಂಟ್ರೀಸ್ಗಳಿಗೆ ಭಿಕ್ಷುಕರನ್ನು ಕಳಿಸ್ತಾ ಇರಲ್ಲ, ಊಟ ಹಾಕ್ಲಿಕ್ಕೆ ಆಗಲ್ಲ ಅಂತೇಳಿ. ಇಂತಹ ಸಂಕಷ್ಟ ಪ್ರಪಂಚದಲ್ಲಿ ಇದ್ದಂತ ಸಂದರ್ಭದಲ್ಲಿ ಭಾರತವನ್ನ ಗೌರವದಿಂದ ಕಾಪಾಡುವಂತ ಕೆಲಸವನ್ನ ಪುಣ್ಯಾತ್ಮ ಮಾಡಿದ್ರಲ್ಲ. ಇವತ್ತು ಆರ್ಥಿಕವಾಗಿ ಭಾರತ 5ನೇ ಸ್ಥಾನದಲ್ಲಿ ಇವತ್ತು ನಾವು ಇದೀವಿ. ಇವತ್ತು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಘೋಷಣೆ ಮಾಡಿದ್ರು 2034ನೇ ಇಸ್ವಿಗೆ ಇನ್ನು 10 ವರ್ಷಕ್ಕೆ ಭಾರತವನ್ನು ಜಗತ್ತಿನ 3ನೇ ಸ್ಥಾನಕ್ಕೆ ತರ್ತೀನಿ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಇದೆಲ್ಲದೂ ಕೂಡ ಆರ್ಥಿಕವಾಗಿ ನಮ್ಮ ಯುವಶಕ್ತಿ ದೇಶಕ್ಕೋಸ್ಕರ ಜಾತಿ ಧರ್ಮ ಎಲ್ಲದೂ ಕೂಡ ಮರೆತು ದೇಶ ಕಟ್ಟುವಂತ ಕೆಲಸವನ್ನ ಪುಣ್ಯಾತ್ಮ ಮೋದಿಜಿಯವರು ಮಾಡ್ತಿದ್ದಾರೆ. ಅದಕ್ಕೆ ಶಕ್ತಿ ತುಂಬುವಂತ ಕಾರ್ಯ. ಸರ್ವರಿಗೂ ಸಮಪಾಲು ಸಮಪಾಲು ಸಾಮಾಜಿಕ ನ್ಯಾಯ ಕೇವಲ ಭಾಷಣಕ್ಕಷ್ಟೇ ಉಪಯೋಗಿಸಿಕೊಳ್ಳದೆ ತನ್ನ ಜೀವನದ ರಾಜಕೀಯ ಜೀವನದಲ್ಲೂ ಕೂಡ ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ಸರ್ವ ಜನಾಂಗದ ಒಂದು ಅಭಿವೃದ್ಧಿಗೋಸ್ಕರ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಆಗಿದೆ. ಬರುವಂತ ದಿನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದಿರಿ. ವೇದಿಕೆಯಲ್ಲಿರುವಂತ ಎಲ್ಲ ಮುಖಂಡರುಗಳಿಗೆ, ಪಂಚಾಯಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ವೇದಿಕೆ ಮುಂಭಾಗದಲ್ಲಿರುವಂತ ನಮ್ಮ ಪಕ್ಷದ ನಾಯಕರುಗಳಿಗೆ, ಮತ್ತೆ ದೂಗೂರು ಪಂಚಾಯತಿ ಬಂದಂತ ಎಲ್ಲ ಶ್ರದ್ಧೆಯ ತಾಯಿಂದರಿಗೆ, ಅಣ್ಣತಮ್ಮದರಿಗೆ ವಂದನೆ ಅಭಿನಂದನೆ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇದಾದ ಬಳಿಕ ವಿವಿಧ ಇಲಾಖೆಯ ಅಧಿಕಾರಿಗಳು ಮಾತನಾಡುತ್ತಾ, ನನ್ನ ಹೆಸರು ಸುನಿಲ್ ಅಂತೇಳಿ ಬ್ಯಾಂಕ್ ಆಫ್ ಬರೋಡಾ ಉಳುವಿಯಿಂದ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ನಮ್ಮ ಬ್ಯಾಂಕ್ ನಲ್ಲಿ ಹಲವಾರು ಕೇಂದ್ರ ಸರ್ಕಾರದ ಸ್ಕೀಮ್ಗಳನ್ನ ನಾವು ಚಾಲ್ತಿಯಲ್ಲಿ ಇದ್ದೇವೆ. ಉದಾಹರಣೆಗೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತ ಹೇಳಿ ಸ್ಕೀಮ್ ಇದೆ. ಆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಸ್ಕೀಮ್ ಅಲ್ಲಿ ಸಣ್ಣ ಅಂಗಡಿ ಮುಂಗಟ್ಟುಗಳು ಏನಿರುತ್ತೆ ಅವ್ರಿಗೆಲ್ಲ ನಾವು ಸಾಲವನ್ನ ಕೊಡ್ತೀವಿ. ಉದಾಹರಣೆಗೆ 50,000, 1 ಲಕ್ಷ, 2 ಲಕ್ಷ ಹಂಗೆಲ್ಲ. ಈಗ ಸಣ್ಣ ಉದಾಹರಣೆಗೆ ಎಗ್ ರೈಸ್ ಅಂಗಡಿಗಳೆಲ್ಲ ಇರ್ತವೆ ರೋಡ್ ಸೈಡ್, ಮತ್ತೆ ಜೆರಾಕ್ಸ್ ಅಂಗಡಿಗಳಿರ್ತವೆ, ಅವ್ರಿಗೆಲ್ಲ ನಾವು ಸಾಲವನ್ನ ಕೊಡುವ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಉದಾಹರಣೆಗೆ ಇಲ್ಲೆಲ್ಲ ಗ್ರಾಹಕರಿದ್ದಾರೆ, ಅವ್ರಿಗೆಲ್ಲ ನಾವು ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲವನ್ನು ಕೊಟ್ಟಿದ್ದೇವೆ ಅತ್ಯಂತ ಬಡ್ಡಿ ದರದಲ್ಲಿ. ಅದಾದ್ಮೇಲೆ ಪ್ರಧಾನ ಮಂತ್ರಿ PMEGP ಅಂತ ಒಂದು ಸ್ಕೀಮ್ ಇದೆ, ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತೇಳಿ. ಆ ಸ್ಕೀಮಲ್ಲಿ ಯಾರಾದರೂ ಸ್ವ ಉದ್ಯೋಗವನ್ನು ಮಾಡ್ತಾ ಇದ್ದರೆ ಅವ್ರಿಗೆ ನಾವು ಸಾಲವನ್ನ ಕೊಡ್ತೀವಿ. ಉದಾಹರಣೆಗೆ ಇಲ್ಲಿ ಒಂದಿಬ್ರು ಜನಕ್ಕೆ ನಾವು ಕೊಟ್ಟಿದ್ದೀವಿ. ಅದಾದ್ಮೇಲೆ ನಮ್ಮಲ್ಲಿ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಮತ್ತೆ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ ಹೇಳಿ ಸ್ಕೀಮ್ ಇದೆ. ಅಂದ್ರೆ ಅದು ಪ್ರಧಾನ ಮಂತ್ರಿ ಅವರು ಇನ್ಶೂರೆನ್ಸ್ ಸ್ಕೀಮ್. ಅದರಲ್ಲಿ 1 ವರ್ಷಕ್ಕೆ 20 ರೂಪಾಯಿ ಕಟ್ಟಾಗುತ್ತೆ, ಇನ್ನೊಂದು ವರ್ಷದಲ್ಲಿ 436 ರೂಪಾಯಿ ಕಟ್ಟಾಗುತ್ತೆ. ದಯವಿಟ್ಟು ನೀವು ಬ್ಯಾಂಕಿಗೆ ಬಂದು ಯಾರ್ಯಾರು ಆಗಿಲ್ಲ ಅವರು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿ ನಿಮ್ದು. ಅದಾದ್ಮೇಲೆ ನಿಮ್ದು ಆ ಇನ್ಶೂರೆನ್ಸ್ಗೆ ಒಂದು ಲಾಗಿನ್ ಹಾಕ್ಬೇಕಾಗತ್ತೆ. ಆ ಇನ್ಶೂರೆನ್ಸ್ ಹಾಕ್ಬೇಕಂದ್ರೆ ನೀವು ಬಂದು ಹೆಪ್ಪೆಟ್ ಕೊಡ್ಬೇಕು, ಮತ್ತೆ ಆಧಾರ್ ಕಾರ್ಡ್ ತಗೊಂಡ್ಬರ್ಬೇಕು. ಅದಿದ್ರೆ ಇನ್ಶೂರೆನ್ಸ್ ಆಗುತ್ತೆ. ಇದರಲ್ಲಿ ಎಲ್ಲ ಮಹಿಳಾ ಸಂಘದವ್ರು ಏನಿರ್ತಾರೆ ಅವ್ರು ಕಡ್ಡಾಯವಾಗಿ ಇನ್ಶೂರೆನ್ಸ್ ನ ಮಾಡಿಸಿ. ಯಾಕಂದ್ರೆ ಅದರಲ್ಲಿ ಪಾರ್ಟಿ ಏನಾದ್ರು ಆದ್ರೆ 2 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ. ಒಂದು 18ರಿಂದ 70 ವರ್ಷದವರೆಗೂ ಇರುತ್ತೆ, ಇನ್ನೊಂದು 18ರಿಂದ 50 ವರ್ಷದವರೆಗೂ ಇರುತ್ತೆ. 20 ರೂಪಾಯಿ ಒಂದು ವರ್ಷಕ್ಕಾಗತ್ತೆ, ಅದು ತಿಂಗಳಿಗೆಲ್ಲ ಏನು ಅಮೌಂಟೇ ಅಲ್ಲ. ಯಾಕಂದ್ರೆ ನೀವು ಒಂದ್ ಸಣ್ಣ ಟೀ ಕುಡಿದ್ರು ಇಲ್ಲಿ 5ರಿಂದ 10 ರೂಪಾಯಿ ಇಡ್ತೀರಾ, ಅದು ಒಂದ್ಸತಿ ಟೀ ಕುಡಿಯಕ್ಕೆ. ಹೊರಗಡೆಗೆ ಈಗ ಹೊರಗಡೆ ಮಾರ್ಕೆಟ್ ಹೆಂಗಿದೆ ಅಂತಂದ್ರೆ ಇನ್ಶೂರೆನ್ಸ್ ಮಾರ್ಕೆಟ್ ತುಂಬಾ ದೊಡ್ಡದಿದೆ. ಅಲ್ಲಿ ನಿಮ್ಗೆ 200-300 ರೂಪಾಯಿ ಅಥವಾ 500-1000 ರೂಪಾಯಿ ಎಲ್ಲ ಮಾಡ್ತೀರ. ಹೌದು ಸರ್. ಸ್ಟಾರ್ ಇನ್ಶೂರೆನ್ಸ್ ಅಂತೆಲ್ಲ ಇದೆ, ಅವ್ರದ್ದೆಲ್ಲ 500-600 ರೂಪಾಯಿ ಎಲ್ಲ ಇದೆ. ಅವರು 1 ಲಕ್ಷ ರೂಪಾಯಿ ಕೊಡ್ತಾರೆ, ಮತ್ತೆ 500 ನಿಮ್ಮ ಹತ್ರ 500 ರೂಪಾಯಿ ಇಸ್ಕೊಂಡು ಅದಕ್ಕೆ ಮತ್ತೆ GST ಹಾಕಿ ಕೂಡ ಆಯ್ತಾ. ಈಗ ಬ್ಯಾಂಕ್ ಅಲ್ಲಾದ್ರೆ ಏನಾಗುತ್ತೆ 20 ರೂಪಾಯಿ ಆಗುತ್ತೆ ಒಂದು 18ರಿಂದ 70 ವರ್ಷ. ಅದು 18ರಿಂದ 70 ವರ್ಷದ ಒಳಗಡೆ ಅವ್ರಿಗೆ ಏನಾದ್ರು ಆಕ್ಸಿಡೆಂಟ್ ಆಗಿ ಕೈಯೋ ಕಾಲು ಏನಾದ್ರು ಆದರೆ ಅವ್ರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಇದು ತುಂಬಾ ಅದ್ಭುತವಾದ ಸ್ಕೀಮ್ ಸರ್. ಇಲ್ಲಿ ಒಬ್ರು ಆಕ್ಸಿಡೆಂಟ್ ಆಗಿದ್ರು ಈ ಸೈಡ್ ಮಳಗದೆ ಸೈಡ್ನವರು. ಪಾಪ ಅವ್ರು ಇನ್ಶೂರೆನ್ಸ್ ಮಾಡ್ಸಿರ್ಲಿಲ್ಲ. ನಾವು ಖುದ್ದಾಗಿ ಹೇಳಿದ್ವಿ ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳಿ. ಯಾಕೆಂದ್ರೆ ಅವ್ರು ಮಾಡ್ಸಿರ್ಲಿಲ್ಲ, ಪಾಪ ಅವ್ರು ಬರ್ಲಿಲ್ಲ ದುಡ್ಡು. ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ
ನಮ್ಮ ಗ್ರಾಮ ಪಂಚಾಯತಿ ಒಂದು ವರ್ಷಕ್ಕೆ 78 ಲಕ್ಷ ರೂಪಾಯಿ ಕ್ರಿಯಾ ಯೋಜನೆ ಮಾಡಕ್ಕೆ ಅಲೋಕೇಶನ್ ಅನ್ನು ಕೊಟ್ಟಿರ್ತಾರೆ. ಅದರಲ್ಲಿ ವೈಯಕ್ತಿಕ ಕಾಮಗಾರಿ ಕೊಟ್ಟಿಗೆ ನಿರ್ಮಾಣ ಮಾಡೋದಕ್ಕೆ, ತೋಟ ನಿರ್ಮಾಣ ಮಾಡೋದಕ್ಕೆ ಮತ್ತು ಜಾನುವಾರು ತೊಟ್ಟಿಗೆ, ಕುಡಿಯ ನೀರಿನ ತೊಟ್ಟಿ ನಿರ್ಮಾಣ ಮಾಡೋದಕ್ಕೆ, ರೈತರಿಗೆ ತೆರೆದ ಬಾವಿ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತದೆ. ಅದರಲ್ಲೂ ಮತ್ತೆ ಸಾರ್ವಜನಿಕ ಕೆಲಸವಾಗಿ ಕೆರೆ ಹೂಳೆತ್ತೋದು, ಜಮೀನಿನ ಚಾನಲ್ಗಳನ್ನ ಇದು ಮಾಡೋದಕ್ಕೆ ಅವಕಾಶ ಇದೆ. ವೈಯಕ್ತಿಕ ಫಲಾನುಭವಿಗೆ ಈ ಹಿಂದೆ 2 ಲಕ್ಷ ಇತ್ತು ಒಬ್ಬ ಫಲಾನುಭವಿಗೆ ಒಂದು ಜೀವಿತಾವಧಿಯಲ್ಲಿ ಕೊಡೋದಕ್ಕೆ. ಈಗ ಮೊನ್ನೆಯಿಂದ 5 ಲಕ್ಷಕ್ಕೆ ಅದನ್ನ ಹೆಚ್ಚು ಮಾಡಿದ್ದಾರೆ. ಒಂದು ಜೀವಿತಾವಧಿಯಲ್ಲಿ ಅವನಿಗೆ 5 ಲಕ್ಷದವರೆಗೂ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬೆನಿಫಿಟ್ ಅನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ ಇವಾಗ. ಹಾಗಾಗಿ ಮತ್ತೆ ಶೌಚಾಲಯ ನಿರ್ಮಾಣ ಮಾಡ್ಕೊಳಕ್ಕೂ ಇದರಲ್ಲಿ ಅವಕಾಶ ಇದೆ ನಮಗೆ ಇವಾಗ. ಭೂಮಿ ಸಮತಟ್ಟು ಮಾಡ್ಕೊಳಕ್ಕೂ ನಿರ್ಮಾಣ ಮಾಡ್ಕೊಳಕ್ಕೆ ಅವಕಾಶ. ಎಲ್ಲದಕ್ಕೂ ನಮ್ಮಲ್ಲಿ ಭೂ ಹಿಡುವಳಿ ಸರ್ಟಿಫಿಕೇಟ್ ಅನ್ನ ಕೇಳ್ತಿದ್ದೇವೆ. ಅದು ನಮ್ಮ ಇದರಲ್ಲಿ ನಾರ್ಮ್ಸ್ ಅಲ್ಲಿ ಇರುತ್ತೆ. ಭೂ ಹಿಡುವಳಿ ಸರ್ಟಿಫಿಕೇಟ್ ಇಲ್ಲದೆ ಯಾವುದನ್ನು ಮಾಡಕ್ ಬರಲ್ಲ. ಫಲಾನುಭವಿ ಯಾರು ಆಯ್ಕೆ ಆಗಿರ್ತೀರಿ ಅವ್ರ ಭೂ ಹಿಡುವಳಿ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ. ಇದು ಅಲ್ಲಿಂದ ಜಲಜೀವನ್ ಮಿಷನ್ ಯೋಜನೆ ಅಡಿ ನಮ್ಮಲ್ಲಿ ಈಗ 7 ಗ್ರಾಮದಲ್ಲಿ ಕೆಲಸ ಕಂಪ್ಲೀಟ್ ಆಗಿ ಮನೆ ಮನೆಗೆ ನಲ್ಲಿ ನೀರನ್ನ ಕೊಡ್ತಾ ಇದ್ದೀವಿ. ಇನ್ನು 2 ಗ್ರಾಮದಲ್ಲಿ ಕೆಲಸ ಕಂಪ್ಲೀಟ್ ಆಗಿಲ್ಲ, ವರ್ಕ್ ನಡೀತಾ ಇದೆ, ಪ್ರಗತಿಯಲ್ಲಿ ಇದೆ. ಅದು ಕಂಪ್ಲೀಟ್ ಆಗುತ್ತೆ ಈಗ ಸತ್ಯ ಇನ್ನೊಂದು ತಿಂಗಳೊಳಗೆ ಅದು ಕಂಪ್ಲೀಟ್ ಆಗುತ್ತೆ ಮೇಡಮ್. ಅಲ್ಲಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ನಮ್ಗೆ ಈ ವರ್ಷದಲ್ಲಿ 9 ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ 7 ಫಲಾನುಭವಿಗೆ ಮನೆಗಳು ಕೆಲಸ ಮಾಡ್ಕೊಂಡು 3 ರೂಪಾಯಿ ಹಂತವರೆಗೆ ಬಂದಿದೆ. ಇನ್ನು 2 ಫಲಾನುಭವಿ ಅವ್ರಿಗೆ ಇನ್ನೂ ಕೆಲಸ ಸ್ಟಾರ್ಟ್ ಆಗಿಲ್ಲ. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಯವ್ರ ಫಲಾನುಭವಿ ಆಯ್ಕೆ ಆಗಿ ದಾಖಲಾತಿನ ಸಬ್ಮಿಟ್ ಮಾಡಿದ ತಕ್ಷಣ ಅವರ ಅಕೌಂಟ್ಗೆ ಫಸ್ಟಿನ ಕಂತು ಅನುದಾನ 30,000 ರೂಪಾಯಿ ಜನರಲ್ ಫಲಾನುಭವಿಗೆ, SC ST ಫಲಾನುಭವಿಗೆ 45,000 ರೂಪಾಯಿ ಫಲಾನುಭವಿಗೆ ಖಾತೆಗೆ ಬಂದು ಜಮಾ ಆಗುತ್ತೆ. ಅವರು ಆಮೇಲೆ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡು ಮೇಡಮ್. GPS ಆದ್ಮೇಲೆ ಗೋಡೆದು ಇದು ಬಂದು ಪೇಮೆಂಟ್ ಆಗುತ್ತೆ. ಇನ್ನು PM ವಿಶ್ವಕರ್ಮ ಯೋಜನೆಯಲ್ಲಿ ನಮಗೆ 110 ಅರ್ಜಿಗಳು ಬಂದಿದೆ ಮೇಡಮ್. ಅದು ಈಗ ಪರಿಶೀಲನಾ ಹಂತದಲ್ಲಿದೆ ಹಂತ ಹಂತವಾಗಿ. ಇಷ್ಟು ನಮ್ಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ. ನನ್ನ ಹೆಸರು ಡಾಕ್ಟರ್ ಪವಾರ್ ಮಹಾದೇವ್. ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಕೇಂದ್ರ ಸರ್ಕಾರದಿಂದ ಬಂದಂತ ಸುಮಾರು ಕಾರ್ಯಕ್ರಮಗಳು ನಮ್ಮ ಇಲಾಖೆಯಲ್ಲಿ ನಡೀತಾ ಇದ್ದಾವೆ. ಇಲ್ಲೇ ಈಗ ನಾವು ಮಾಡ್ತಾ ಇರೋ ಒಂದು ಆಯುಷ್ಮಾನ್ ಅಂದ್ರೆ PMJY ಕಾರ್ಡ್ನ ಅದನ್ನ ಇವಾಗ ನಾವು ಇಲ್ಲಿ ಜನರೇಟ್ ಮಾಡ್ತಾ ಇದ್ದೀವಿ. ಸುಮಾರಷ್ಟು ಒಂದು 34 ಕಾರ್ಡ್ ಜನರೇಟ್ ಆಗಿದೆ. ಅದನ್ನ ಕಾರ್ಡ್ ಜನರೇಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ದಾಖಲೆಗಳು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್, ಮೊಬೈಲ್ ತಗೊಂಡ್ ಬರಬೇಕು. ನೀವು ಹಾಸ್ಪಿಟಲ್ ಬಂದ್ರೆ ಎನಿ ಟೈಮ್ ನಮ್ಮ ಡ್ಯೂಟಿ ಟೈಮಲ್ಲಿ ನಾವು ಬಂದ್ರೆ ನಾವು ಮಾಡಿಕೊಡ್ತೀವಿ. ಅದರ ಉಪಯೋಗ ಏನಪ್ಪಾ ಅಂತಂದ್ರೆ ಅದಕ್ಕೆ 5 ಲಕ್ಷ BPL ಕಾರ್ಡ್ದವರಿಗೆ 5 ಲಕ್ಷವರೆಗೆ ನೀವು ಯಾವುದೇ ಆದ ನೋಂದಾಯಿತ ಹಾಸ್ಪಿಟ್ಲ್, ಗೌರ್ಮೆಂಟ್ ಇಂದ ನೋಂದಾಯಿತ ಆಗಿರುವಂತಹ ಹಾಸ್ಪಿಟಲ್ ಅಲ್ಲಿ ನೀವು ಯಾವುದಾದ್ರೂ ಕಾಯಿಲೆ, ದೊಡ್ಡ ಕಾಯಿಲೆಗಳಿಗೆ 5 ಲಕ್ಷವರೆಗೂ ಬೆನಿಫಿಟ್ ತಗೊಳ್ಳುವಂತ ಅವಕಾಶ ಅದರಲ್ಲಿ ಇದೆ. ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಸಹಿತ ಸೇರಿ ಸರ್, ಪ್ರೈವೇಟ್ ಯಾವುದೇ ಹಾಸ್ಪಿಟ್ಲ್ಗಳು ಇರಲಿ. ಆದ್ರೆ ಇದಕ್ಕೆ ಒಂದು ಏನಪ್ಪಾ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನಮ್ಮ ಹತ್ರ ಕಾರ್ಡ್ ಇದೆ ಅಂತ ಡೈರೆಕ್ಟ್ ಆಗಿ ನೀವು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ತೀನಿ ಅಂತಂದ್ರೆ ಅದು ಆಗೋದಿಲ್ಲ. ನೀವು ಯಾವುದೇ ಹಂತದಲ್ಲಿ ದೊಡ್ಡ ಎಮರ್ಜೆನ್ಸಿ ಒಂದು ಬಿಟ್ರೆ, ಈಗ ಸಡನ್ ಆಗಿ ಒಂದು ಹಾರ್ಟ್ ಪ್ರಾಬ್ಲಮ್ ಏನಾರು ಆಯ್ತು, ಎಮರ್ಜೆನ್ಸಿ ವಿದಿನ 1 ಅವರಲ್ಲಿ ನೀವು ಹೋಗ್ತೀರಂದ್ರೆ ಅದಕ್ಕೆ ಯಾರೋ ಒಂದು ರೆಫರಲ್ ಲೆಟರ್ ಕೇಳ್ತಾರೆ ಅವರು. ಇಲ್ಲ ಅಂತಂದ್ರೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಂತಾನೆ ರೆಫರ್ ಆಗ್ಬೇಕು. ನೀವು ತಾಲೂಕಿಂದ ಡಿಸ್ಟಿಕ್ ಇಂದ ಅಲ್ಲಿಗೆ ಹೋಗ್ಬೇಕು. ನೀವು ಡೈರೆಕ್ಟ್ ಆಗಿ ಹೋದ್ರೆ ಅದರದ ಅವಕಾಶವನ್ನು ಆಗುವುದಿಲ್ಲ. ಜೊತೆಗೆ ಆಯುಷ್ಮಾನ್ ಕಾರ್ಡ್ ಜೊತೆಗೆ ಇಂದ್ರಧನುಷ್ಯ ಕಾರ್ಯಕ್ರಮ ಅಂದ್ರೆ ಮಕ್ಕಳಿಗೆ ಎಲ್ಲಾ ತರದ ಲಸಿಕೆಯನ್ನು ಉಚಿತವಾಗಿ ಸರ್ಕಾರನ ಕೊಟ್ಟಿರೋದು. ಆ ಲಸಿಕೆಯನ್ನ ನೀವು ಯಾವುದೇ ಮಕ್ಕಳು ಲಸಿಕೆಯಲ್ಲಿ ವಂಚಿತ ಆಗಬಾರದು ಅನ್ನೋದು ಉದ್ದೇಶ ಆ ಕಾರ್ಯಕ್ರಮದ್ದು. ಜೊತೆಗೆ ಈ ಔಷಧಿ ವಿಚಾರಕ್ಕೆ ಹೇಳಿತ್ತಂದ್ರೆ ಕೇಂದ್ರ ಸರ್ಕಾರ ಒಂದು ಔಷಧಿ ಗೌರ್ಮೆಂಟ್ ಅಂತಾನೆ ಒಂದು ಔಷಧಿ ಕೇಂದ್ರ ಸರ್ಕಾರ ಒಂದು ಸ್ಕೀಮ್ ಇದೆ. ಅದು ಯಾವುದು ಅಂತಂದ್ರೆ ಈಗ ತಾಲೂಕು ಲೆವೆಲ್ ಅಲ್ಲಿ ಹಳ್ಳಿಗಳಲ್ಲಿ ಇನ್ನೂ ಬಂದಿಲ್ಲ. ನೀವು ಯಾವುದೇ ಒಂದು ಮೆಡಿಸಿನ್ಸ್ ಆಗಲಿ, ಈ BP, ಶುಗರ್ ಅಥವಾ ಕಾರ್ಡಿಯಕ್ ರಿಲೇಟೆಡ್ ಆಗಲಿ ಅಥವಾ ಬೇರೆ ಯಾವುದೇ ಸಂಬಂಧಪಟ್ಟ ಕಾಯಿಲೆಗಳಿಗೆ ಮೆಡಿಸಿನ್ಸ್ ಅನ್ನ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಒಂದು ನೀವು ಕೆಲವೊಬ್ಬರಿಗೆ ಅದು ಪ್ರಶ್ನೆ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಮೆಡಿಸಿನ್ಸ್ ಸಿಗದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ತಾಲೂಕಲ್ಲಿ ಎಲ್ಲಾ ಮೆಡಿಸಿನ್ಸ್ ಅಥವಾ ನಮ್ಮ ಈ ಉಡುಪಿ PSC ಅಲ್ಲಿ ಸಪ್ಲೈ ಮಾಡಿದ್ರೆ ಕೆಲವೊಂದು ಮೆಡಿಸಿನ್ಸ್ ಖರ್ಚಾಗಲಿಲ್ಲ ಅಂದ್ರೆ ಅದು ವ್ಯವಸ್ಥೆ ಸರಿ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಜನೌಷಧಿ ಅಂತ ಒಂದು ಮೆಡಿಸಿನ್ ಅನ್ನೋ ಒಂದು ಕೇಂದ್ರ ಸರ್ಕಾರದ ಒಂದು ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಕೆಲವು ಜನರಿಗೆ ಗೊತ್ತಿಲ್ಲ, ಕೆಲವು ಜನರಿಗೆ ಗೊತ್ತಿದೆ. ಅದನ್ನ ಕರೆಕ್ಟಾಗಿ ಹೆಸರಿಟ್ಟಿರೋದು ಮೋದಿ ಮೆಡಿಕಲ್ ಅಂತ ಕೆಲವರು ಇಟ್ಟಿದ್ದಾರೆ. ಜನೌಷಧಿ ಅದು ಒಳ್ಳೆಯ ಬಡ ಜನರಿಗಂತೂ ಎಷ್ಟು ಅನುಕೂಲ ಆಗುತ್ತೆ ಅಂದ್ರೆ ನಾವು ಗೆಸ್ಟ್ ಅಥವಾ ಅದು ಇಮೇಜಿನೂ ಮಾಡೋಕ್ಕಾಗಲ್ಲ. ನೀವು ಕ್ಯಾನ್ಸರ್ ಆಗಲಿ, TVಗಾಗಲಿ ಯಾವುದೇ ಒಂದು ಕಾಯಿಲೆಗಳಿಗೆ ಹೊರಗಡೆ ಹೋದ್ರೆ 1000 ರೂಪಾಯಿ ಮೆಡಿಸಿನ್ ಅನ್ನ 100 ರೂಪಾಯಿ ಒಳಗಡೆ ಅಥವಾ 50 ರಿಂದ 100 ರೂಪಾಯಿ ಒಳಗಡೆ ಪಡಿಬಹುದು. ಅದು ತಾಲೂಕು ಲೆವೆಲ್ ಅಲ್ಲಿ 2 ಮೆಡಿಕಲ್ಸ್ಗಳಿದಾವೆ. ನೀವು ಯಾವುದೇ ಒಂದು BP ಮಾತ್ರೆನ ಒಂದು ಸರ್ವಸಾಧಾರಣ ಇಲ್ಲಿ ಇರುವಂತ ಮ್ಯಾಕ್ಸಿಮಮ್ ಒಂದು 90 ಜನರಿಗೆ BP ಇದೆ.
ಸರ್ ನಾವು ಒಂದು ಸಾಮಾನ್ಯ ಒಂದು ಅಮ್ಲೋಡಿಪಿನ್ ಟ್ಯಾಬ್ಲೆಟ್ಸ್ ಅನ್ನು ತಗೋಬೇಕು ಅಂತಂದ್ರೆ ಒಂದು ಸೀಟಿಗೆ ಪ್ರೈವೇಟ್ ಅಲ್ಲಿ 20 ರಿಂದ 30 ರೂಪಾಯಿ ಬೀಳುತ್ತೆ. ನೀವು ಜನೌಷಧಿಗೆ ಹೋದ್ರೆ 5 ರೂಪಾಯಿ ಒಂದು ಸೀಟ್ ಸಿಗುತ್ತೆ. ಇದು ಕೇಂದ್ರ ಸರ್ಕಾರ ತಂದು ಕೊಟ್ಟಂತ ಒಂದು ದೊಡ್ಡ ಸ್ಕೀಮು. ಇದನ್ನ ತಾವೆಲ್ಲರೂ ಉಪಯೋಗಿಸಬೇಕು. ಯಾವುದೇ ಮೆಡಿಸಿನ್ಸ್ ಕೊರತೆನೂ ಸಿಗಲ್ಲ, ತೊಂದರೆ ಆಗಲ್ಲ, ಅದರಲ್ಲಿ ಎಲ್ಲರೂ ಸಿಗ್ತವೆ. ಜೊತೆಗೆ ಹಾಸ್ಪಿಟ್ಲಿಗೆ ಬರುವಾಗ ಎಲ್ಲರೂ ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡ್ ತಗೊಂಡು ಬಂದ್ರೆ ಅದರದೇ ಆದ ಒಂದು ಸ್ಕೀಮ್ಗಳಿದೆ. ಸರ್ಕಾರದ ಸ್ಕೀಮನ್ನು ನಾವು ಅದನ್ನ ಕೊಟ್ಟಿರುವಂತ ಪೇಷಂಟ್ ಬಂದಿರೋ ಪೇಷಂಟ್ ಅನ್ನೆಲ್ಲಾನು ಸ್ಕೀಮ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಆಮೇಲೆ ಈ ಕಾರ್ಡ್ ಜೊತೆಗೆ APL ಕಾರ್ಡಿಗೆ 2 ಲಕ್ಷವರೆಗೂ, ಆಮೇಲೆ BPL ಕಾರ್ಡಿಗೆ 5 ಲಕ್ಷವರೆಗೂ ಅದರ ಉಪಯೋಗ ಪಡ್ಕೋಬೇಕು. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೂ ಹೋಗುವ ವಾಹನದಲ್ಲಿ ಪ್ರೊಜೆಕ್ಟರ್ ಮುಖಾಂತರ ಕೇಂದ್ರ ಸರ್ಕಾರದ 52 ಯೋಜನೆಗಳ ಕುರಿತ ಕಿರುಚಿತ್ರವನ್ನ ಪ್ರದರ್ಶಿಸಲಾಗುತ್ತದೆ. ಇದುವರೆಗೆ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಲಾನುಭವಿಗಳ ಅನಿಸಿಕೆಯನ್ನ ಆಧರಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.